ಇಟ್ಸ್ ಫ್ರೈಡೇ ಮಾರ್ನಿಂಗ್. ಇವತ್ತಿನ ಲಂಚ್ ಬಾಕ್ಸ್ ಅಥವಾ ಬ್ರೇಕ್ಫಾಸ್ಟಿಗೋಸ್ಕರ ಇವತ್ತು ಮಶ್ರೂಮ್ ಬಿರಿಯಾನಿನ ರೆಡಿ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಗ್ರೀನ್ ಸಲಾಡ್ ಮಾಡ್ಕೊಳ್ಳೋಣ ಅಂತೇಳಿ ಕಾರ್ನ ಕೂಡ ಬೇಯಿಸ್ಲಿಕ್ಕೆ ಇಟ್ಕೊತಾ ಇದ್ದೀನಿ. ಈ ರೀತಿ ನಾವು ವೆಯ್ಟ್ ಮೇಂಟೈನ್ ಮಾಡಬೇಕಾದ್ರಾಗಲಿ, ವೆಯ್ಟ್ ಲಾಸ್ ಮಾಡಬೇಕಾದ್ರಾಗಲಿ, ನಾವು ಬೆಳಗ್ಗೆ ಟೈಮ್ ಏನಾದರೂ ರೈಸ್ ಐಟಮ್ನ ತೊಗೊತಾ ಇದ್ದೀವಿ ಅಂದರೆ ಯಾವ ಕ್ವಾಂಟಿಟಿಯಲ್ಲಿ ನಾವು ರೈಸನ್ನು ತೊಗೊತೀವೋ ಅದೇ ಕ್ವಾಂಟಿಟಿಯಲ್ಲಿ ನಾವು ಹಸಿರು ತರಕಾರಿ ಸಲಾಡ್ನ ತೊಗೋಬೇಕಾಗುತ್ತೆ. ಈ ಸ್ಪ್ರೌಟ್ ಸಲಾಡ್ ಆಗಿರ್ಬೋದು, ಗ್ರೀನ್ ಸಲಾಡು ಅಥವಾ ವೆಜಿಟೇಬಲ್ ಸಲಾಡ್, ಹಸಿ ಆಗಿರುವಂಥ ತರಕಾರಿಗಳನ್ನ ಕೂಡ ತೊಗೊಂಡು ನಾವು ವೆಯ್ಟನ್ನು ಮೇಂಟೈನ್ ಮಾಡಬೇಕು. ಸೇಮ್ ಕ್ವಾಂಟಿಟಿಯನ್ನು ತೊಗೋಬೇಕಾಗುತ್ತೆ. ಇನ್ನು ಇದ್ರ ಬಗ್ಗೆ ಡೀಟೇಲ್ ಆಗಿ ವೀಡಿಯೋಸ್ ಬೇಕು ಅಂದರೆ ಲಾಂಗ್ ವೀಡಿಯೋನಲ್ಲಿ ಪೋಸ್ಟ್ ಮಾಡಿರ್ತೀನಿ, ಹೋಗಿ ಪ್ಲೀಸ್ ಲಾಂಗ್ ವೀಡಿಯೋಗೂ ಕೂಡ ಚೆಕ್ ಮಾಡಿ ಸಪೋರ್ಟ್ ಮಾಡಿ. ಇನ್ನು ಮಶ್ರೂಮ್ಗೆ ಈ ರೀತಿ ಕಾಯಲ್ನ ಹಾಕಿಬಿಟ್ಟು ಪಲಾವ್ನ ಮಾಡಿಕೊಡ್ರಿ ಅಥವಾ ಬಿರಿಯಾನಿನ ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಹಸಿ ಸಲಾಡ್ಗೋಸ್ಕರ ಹೆಸರು ಕಾಳನ್ನ ನೆನೆಸಿಟ್ಟಿದೆ, ಅದನ್ನು ಕೂಡ 1 ಕಪ್ ಸೇರಿಸ್ಕೊಂಡಿದ್ದೀನಿ. 1 ಕಪ್ಪಷ್ಟು ಬೇಯಿಸಿರೋಂಥ ಕಾರ್ನು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆ ದಾಳಿಂಬೆ ಹಣ್ಣು, ಸ್ವಲ್ಪ ಪೆಪ್ಪರ್ ಪೌಡರ್, ಚಾಟ್ ಮಸಾಲ, ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಸ್ಯಾಲಡ್ ಅನ್ನೋದು ರೆಡಿಯಾಗಿಬಿಟ್ಟಿರುತ್ತೆ. ಬರೀ ಹೆಸರು ಕಾಳು ಕೊಟ್ಟರೆ ಮಕ್ಕಳು ತಿನ್ನಲ್ಲ, ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಇದು ಇವತ್ತಿನ